ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೀರೆ ಹಾಕ್ಕೊಂಡಿದ್ದೀನಿ. ಏನಿಗೆ ಹಾಕ್ಕೊಂಡಿರೋದು ಅಂತಂದರೆ ಸೀರೆ ಹಾಕ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ರೂಪಾಯಿ. ಯಾಕೆ ಅಂತಂದರೆ ನನ್ನದೊಂದು ಹರಕೆ ಸಲ್ಲಿಸೋದಿತ್ತು, ಅದಕ್ಕೋಸ್ಕರ ಇವಾಗ ಮನೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಹೊರಟಿದ್ದೀವಿ. ನನಗೆ ಯಾವಾಗ್ಲಿಂದನೂ ಒಂದು ಆಸೆ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಸ್ಯಾರಿ ಹಾಕೊಂಡು ಹೋಗ್ಬೇಕು ಅಂತ. ಸೊ ಇವಾಗ ಹರಕೆ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ, ಆ ನೆಪದಲ್ಲೇ ಸ್ಯಾರಿನ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ರೂಪಾ? ಇದು ಕೈ ತೋರಿಸು. ಇಬ್ರು ಒಂದೇ ಥರ ಹಾಕೊಂಡಿದ್ದೀವಿ. ಚಿಟ್ಟೆ ಅಂತೆ, ಬಟರ್ಫ್ಲೈ. ಅದು ತನು ಅಂತ, ಅದು ಅಂತಿದ್ದೀನಿ, ಅವಳು ತನು ಅಂತ, ರೂಪಾ ತಂಗಿ. ಸ್ಯಾರಿ ಹಾಕೊಂಡು ನಡೆಗೆ ಬರ್ತಾ ಇಲ್ಲ ಗೈಸ್. ನಾವು ಎಷ್ಟು ಗಂಟೆಗೆ ಹೋಗ್ತಾ ಇರೋದಂದರೆ ದೇವಸ್ಥಾನಕ್ಕೆ, ಇವಾಗ ಎಷ್ಟು ಟೈಮು? 4 ಗಂಟೆನಾ? 4 ಗಂಟೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಓಪನ್ ಇರುತ್ತೆ ಅಂತ ಅಂತಿದ್ದಾಳೆ, ಬಟ್ ನೋಡೋಣ. ಹಿಂದೆ ವಾಶ್ರೂಮ್ ಕಾಣಿಸ್ತೈತೆ, ಹಿಂದೆ ಶೌಚಾಲಯ ಕಾಣಿಸ್ತಾ ಇದೆ. ಅಡ್ಜಸ್ಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇವಾಗ. ಏರಿಯಾದಿಂದ, ನಮ್ಮ ಏರಿಯಾದಿಂದ ಬಸ್ ಇತ್ತು, ಒಂದು ಮೂವ್ ಆಗೋಯ್ತು. ಅದು ಬಿಟ್ರೆ ಇನ್ನೊಂದು AC ಬಸ್ ಥರ ಇದೆಯಲ್ಲ, ಆ ಬಸ್ ಇದೆ. ಆ ಬಸ್ಸಲ್ಲಂತೂ ಹೋಗೋದಕ್ಕಾಗಲ್ಲ. ಸೂರ್ಯ ಬಸ್ಸವ್ರು ಇಲ್ಲೇ ನಿಲ್ಲಿಸ್ಬಿಟ್ಟು ಆ ಸೈಡಲ್ಲಿ ಸ್ಟ್ಯಾಂಡ್ ಹತ್ರ ನಿಲ್ಲಿಸ್ಲಿಲ್ಲ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. 5 ಗಂಟೆ ಆಗೈತೆ. 5 ಗಂಟೆಗೆ ಬಂದಿದ್ದೀವಿ. 5:15 ಆ್ಯಕ್ಚುಲಿ ಬಿಸಿಲಿರುತ್ತೆ ಬೆಳಗ್ಗೆ ಹೊತ್ತು ಅಂತ ಅಂದ್ಬಿಟ್ಟೆ ಇವಾಗ ಬಂದಿದ್ದು. ನೆರಳೊತ್ತಲ್ಲಿ ಬಂದವರೆ ಬ್ಯೂಟಿ ಹೋಗ್ಬಿಡುತ್ತೆ ಅಂತ. ಅವಳು ನೆರಳೊತ್ತಲ್ಲಿ ಬಂದವರೆ ಬ್ಯೂಟಿ ಹೋಗ್ಬಿಡುತ್ತೆ ಅಂತ ಅಂತೆ. ಇವಾಗ ನಾವು ಏನು ಹರಕೆ ಸಲ್ಲಿಸೋದಕ್ಕೆ ಬಂದಿರೋದು, ಏನು ಎತ್ತ ಅಂತೆಲ್ಲ ರೂಪಾಯಿ ಹೇಳ್ತಾಳೆ. ನೋಡ್ರಪ್ಪ, ಅದ್ರ ಬಗ್ಗೆ ನಮ್ಮ ಸಹನ ಮಡ್ಲಕ್ಕಿ ತುಂಬಲಿಕ್ಕೆ ಹೋಗ್ತಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಹುಷಾರಿರ್ಲಿಲ್ವಲ್ಲ, ಆವಾಗ ಹರಕೆ ಕಟ್ಕೊಂಡಿದ್ದೆ, ಅವಳ ಕೈಯಲ್ಲಿ ಕೊಡಿಸ್ತೀನಿ ಅಂತ. ಸೊ ಇವಾಗ ಮಾಡ್ತಾ ಇದ್ದೀವಿ ಅಷ್ಟೆ. ಅಂತೂ ಇಂತೂ ಬಂದ್ವಿ ನಮ್ಮ ಚಾಮುಂಡಿ ಬೆಟ್ಟಕ್ಕೆ. ಜನ ಸ್ವಲ್ಪ ಜಾಸ್ತಿ ಇದ್ದಾರೆ. ನೋಡಬೇಕು ಎಷ್ಟೊತ್ತಾಗುತ್ತೆ ದರ್ಶನಕ್ಕೆ ಅಂತ. ಈ ಥರ ಎಲ್ಲ ದೇವ್ರ ಪೂಜೆ ಸಲ್ಲಿಸ್ತಾ ಇರೋದು, ಈ ಥರ ಎಲ್ಲ ತಟ್ಟೆಯಲ್ಲಿ ಕಾಯಿ ಗೀ ಎಲ್ಲ ಇಟ್ಕೊಂಡು ಹೋಗ್ತಾ ಇರೋದು ಜೀವನದಲ್ಲೇ ಮೊದಲನೇ ಸಲ. ಅದು ಚಾಮುಂಡಿ ಬೆಟ್ಟಕ್ಕೆ. ಊರಲ್ಲೆಲ್ಲ ಹಬ್ಬ ಮಾಡಿದಾಗ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಸೀರೆನೂ ಹಾಕೊಂಡು ಕೈ ಕೊಟ್ಬಿಟ್ಟೆ ನಾನು. ತಟ್ಟೆನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ. ಕೋತಿ ಅಪ್ಪ ಹೆಂಗ್ ಅಟ್ಯಾಕ್ ಮಾಡ್ತೈತೆ ಗೊತ್ತಾ ನನ್ನನ್ನು. ನಂಗೂ ಕಳಿಸ್ಬಿಡು. ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಕಾಣಿಸ್ತೈತೆ. ನಾಯಿ ಅವಾಗಿಂದ ಓಪನ್ ಮಾಡಿ ನನ್ನ ಫೋನ್ ಚೆನ್ನಾಗಿಲ್ಲ ಗೊತ್ತಾಗ. ಓಕೆ, ಏನಂದರೆ ಅದೇ ನಾನು ಕಟ್ಕೊಂಡಿದ್ದ ಹರಕೆ ಇವತ್ತು ಮುಗೀತಪ್ಪ. ನಾನು ಸಹನ ಕೈಯಿಂದ ಮಾಡಿಸ್ಬಿಟ್ಟೆ. ಸೊ ಇವತ್ತು ಹರಕೆ ಸಲ್ಲಿಸ್ಬಿಟ್ಟೆ. ಅದೇ ಮಡ್ಲಕ್ಕಿ ತುಂಬಿಸ್ಬೇಕಿತ್ತಲ್ಲ ಅದು. ಆ್ಯಕ್ಚುಲಿ ಇವತ್ತು ದರ್ಶನ ಮಸ್ತಾಗಿತ್ತು, ಸೂಪರ್, ಮರೆಯೋಕ್ಕಾಗಲ್ಲ. ಬಳೆ ಎಲ್ಲ ಕೊಟ್ಟರು ಗೊತ್ತಾ, ಚೆನ್ನಾಗಿತ್ತು. ಒಂಥರ ಮೆಮೊರೇಬಲ್ ಡೇ. ಮತ್ತೆ ಸೇಮ್ ಸ್ಯಾರಿ, ಅಮ್ಮಂದು ಸಹನದು ಸೇಮ್ ಸ್ಯಾರಿ ನೋಡಿ, ಮಸ್ತಾಗಿತ್ತು. ಒಳ್ಳೆ ಡೇ. ಮತ್ತು ಇಷ್ಟೊತ್ತಿಗೆ ಬಂದರೆ ಚೆನ್ನಾಗಿ ದರ್ಶನ ಆಗುತ್ತೆ. ಇನ್ಮೇಲಿಂದ ಇದೇ ಟೈಮಿಗೆ ಬರಬೇಕು. ಅಂದರೆ 4 ಗಂಟೆ ಮೇಲೆ ಸೂಪರ್ ಆಗಿರೋ ಫ್ಯಾಂಟಾಸ್ಟಿಕ್. ಓಕೆ, ಮತ್ತೆ ಸಿಗೋಣ. ಆಮೇಲೆ ಈ ವಿಡಿಯೋ ನನಗೆ ಕಳಿಸ್ಬಿಡು, ಅಷ್ಟೇ. ತಾನು ನಮ್ಮ ಮೈಸೂರು ನೋಡಿ ಹೆಂಗೆ ಅನಿಸ್ತಾ ಇದೆ? ಚಾಮುಂಡಿ ಬೆಟ್ಟ ನೋಡಿ ತುಂಬ ಖುಷಿ ಆಯಿತು. ಬಂದು ತುಂಬ ವರ್ಷ ಆಗಿತ್ತು ಕೂಡ, ಎಂಜಾಯ್ ಮಾಡಿದೆ. ಅವಳಿಗೆ ತುಂಬ ಆಸೆ ಪಟ್ಬಿಟ್ಟಿದ್ದಾಳೆ ಏನೋ ತಿನ್ಬೇಕಂತೆ. ಏನು ಹೇಳು? ಮಸಾಲೆ ಪುರಿ, ಬಿರಿಯಾನಿ ಹೇಳ್ತಿದ್ದಾಳೆ. ಮಸಾಲೆ ಪುರಿ ತಿನ್ನೋದಕ್ಕೆ ಅವಳು ಅಷ್ಟೊತ್ತಿಂದ ಮಸಾಲೆ ಪುರಿ ಫುಲ್ಲು ಮೇಲಿದ್ದಾರೆ ನೋಡಿ ಟಾಪ್. ಅಲ್ಲಿ ಅದು ರೂಪಾ ಅಂತೆ. ಇಲ್ಲ, ಸಹನಾಕ. ಇವಾಗ ನಾವು ದೊಡ್ಡ ಮನಸ್ಸು ಮಾಡಿ ನಿರ್ಧಾರ ಮಾಡಿರುವಂತಹ ನಿರ್ಧಾರ ಏನಪ್ಪ ಅಂತ ಅಂದರೆ ಮೆಟ್ಲು ಇಳ್ಕೊಂಡು ಹೋಗ್ತೀವಿ ಅಂತ. ಇವಾಗ ಸಮಯ ಎಷ್ಟು ಅಂದರೆ 6:30ಗೆ ಮೆಟ್ಲು ಇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ ಹೆಣ್ಮಗುನ. ಸ್ಟ್ರಾಂಗ್ ಗುರು ಅಂತ ರೀಸೆಂಟಾಗಿ ಏನೇನೋ ನ್ಯೂಸ್ ನೋಡ್ಬಿಟ್ಟಿದ್ದೀನಿ. ನಮಗಂತೂ ಇರ್ಲಿ ತಗೋ, ಅದಕ್ಕೆ ಅನ್ಸುತ್ತೆ ಅಕ್ಕ ತುಂಬಾ ಕೋತಿಗೆ ಎದ್ರುಕೊಂಡಿದ್ದು. ಫ್ರೆಂಡ್ಸ್, ಫುಲ್ ಇಷ್ಟ ಆಗ್ಬಿಟ್ಟವ್ರೆ. ನಾನು ನೋಡಿರೋ ನ್ಯೂಸೇ ಬೇರೆ ತರ. ಕೋತಿಗೆ ಅವರೇ ಬಂದು ಪದೇ ಸಹನಕ್ಕನ್ನೇ ಅಟ್ಯಾಕ್ ಮಾಡ್ತವ್ರೆ. ಕೋತಿ ಏನ್ ಮಾಡುತ್ತೋ ಗೊತ್ತಿಲ್ಲ. ಹಿಡ್ಕೊಂಡು ಹೋಗೋದನ್ನ ಸ್ಟಾರ್ಟ್ ಮಾಡವ್ರೆ ನೋಡಿ. ತಿನ್ಕೊಂಡು ಎಲ್ಲ ಫುಲ್ಲು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನೇ ಮರ್ತು ಬಿಟ್ಟವ್ರೆ ತಿನ್ನೋದ್ರಲ್ಲಿ.
ಸ್ಲಿಪ್ಪರ್ ಬೇರೆ ಹಾಕೋತಿಯಾ? ನಂದಿ ದೇವಸ್ಥಾನ ಅಂತ ಎಷ್ಟು ಚಿಕ್ಕದಾಗೈತೆ. ನಮ್ಮ ತಣ್ಣಗೋಸ್ಕರ ನಾವು ಮೆಟ್ಲಿಳಿತಾ ಇರೋದು. ಯಾಕೆ ಅಂತ ಅಂದರೆ ನಮ್ಮ ತಣ್ಣಗೆ ನಂದಿ ಆಮೇಲೆ ಕೆಳಗಡೆ ಇಳಿದಾಗ ಅದೇನದು ಇಷ್ಟಾರ್ಥ ಸಿದ್ಧಿರಷ್ಟು ಆಂಜನೇಯನ ಒಂದು ಆಂಜನೇಯ ದೇವಸ್ಥಾನ ಐತೆ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಮತ್ತೆ ಎಲ್ಲರೂ ತೋರಿಸೋದಕ್ಕೋಸ್ಕರ ರಿಸ್ಕ್ ತಗೊಂಡು ನಾವು ತಣ್ಣಗೋಸ್ಕರ ಇಳಿತಾ ಇದ್ದೀನಿ. ನೋಡಿ ನನಗೋಸ್ಕರ ಚೆನ್ನಾಗಿದೆ ಗೊತ್ತಾ ವ್ಯೂ. ಬಟ್ ವಿಡಿಯೋ ಮಾಡೋಣ ಅಂದರೆ ನನ್ನ ಫೋನೇ ಚೆನ್ನಾಗಿಲ್ಲ. ಅಕ್ಕಂಗನ್ ಫೋನ್ ತಗೊಟ್ಬಿಡಿ ಫ್ರೆಂಡ್ಸ್. ನೋಡಿ ಫೈನಲಿ ಮೆಟ್ಲು ಇಳ್ಕೊಂಡು ಬಂದ್ಬಿಟ್ವಿ. ಅಕ್ಕವ್ರಿಗೆಲ್ಲ ಖುಷಿ, ನಂಗೆ ಬೇಜಾರು, ಇನ್ನೊಂದು ಸ್ವಲ್ಪ ಮೆಟ್ಲಿರ್ಬೇಕಿತ್ತು. ಕಷ್ಟಪಟ್ಟು ಇಳ್ದಿದ್ದೀನಿ ಅಂದರೆ ನಾನು. ಅವರು ಅಜ್ಜಿ ಜೊತೆ ಕಾನ್ವರ್ಜೇಷನ್ ಮಾಡ್ತವ್ರೆ. ಫೈನಲಿ ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಏರಿಯಾದಕ್ಕೆ ಹೋಗೋದಕ್ಕೆ ಬಸ್ ಹತ್ತಿದ್ದೀವಿ. ಅಲ್ಲಿ ನಮ್ಮ ತನು ಅವರಿಗೆ ಮಸಾಲೆ ಪುರಿನ ಕೊಡಿಸ್ಬಿಟ್ಟಿದ್ದೀವಿ ನಾವು. ಇವಳು ಫಾಲೂದ ತಿಂತಿದ್ದಾಳೆ. ಆರ್ಕೆಲ್ಲ ಹೊಂಟೋಗೈತೆ. ಇಲ್ಲೇ ಇದೇ ಜಾಗದಲ್ಲಿ ಬಿದ್ದೆ. ಇದೇ ಥರ ಒಂದು ಚೇರು ಹಿಂಗೆ ಬಿರುಕ್ಬಿಟ್ಟಿತ್ತು. ಓಕೆನಾ? ಆ್ಯಕ್ಚುಲಾಗಿ ರೂಪ ತುಂಬ ಕಾಲು ನೋಯ್ತಾ ಇದೆ, ಸುಸ್ತಾಗ್ತಿದೆ ಅಂತಂದ್ಲು. ಅದಕ್ಕೆ ರೂಪನ ನಮ್ಮ ಬ್ರದರ್ ಗಾಡೀಲಿ ಕಳಿಸ್ಕೊಟ್ಬಿಟ್ವಿ. ಇವಾಗ ನಾನು ಮತ್ತೆ ತನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ನು ಬಿಟ್ಬಿಟ್ಟು ಮತ್ತೆ ಬರ್ತೀನಿ ಅಂತ ಅಂದ. ಪರವಾಗಿಲ್ಲ, ನಾನು ಮೊದಲು ಬಿದ್ಬಿಟ್ಟೆ ಅಲ್ವಾ, ನನಗೆ ಭಯ ಆಗೋಯ್ತು. ಸಾರಿಲಿ ಗಾಡೀಲಿ ಕುತ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಎಲ್ಲಿ ಬೀಳ್ತೀನೋ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಅದಕ್ಕೆ ನಾನು ನಡ್ಕೊಂಡೇ ಬರ್ತೀನಿ ಅಂದ್ಬಿಟ್ಟೆ. ಹೆಂಗೆ ಬಿದ್ದು ಗೊತ್ತಾ, ಅದು ಚೇರು ಮುರಿದೋಗೈತೆ. ಅಕ್ಕ ನೋಡ್ಕೊಂಡು ನೋಡಕ್ ಚೆನ್ನಾಗೇ ಐತೆ ಬಟ್ ಮುರಿದೋಗೈತೆ. ಅದು ಕೂತಿದ ತಕ್ಷಣ ಹೆಂಗೆ ಕಿರ್ಚಾಗ್ಬಿಟ್ಟೆ ಗೊತ್ತಾ ಅಂತ. ಆ ಪಾನಿಪುರಿ ಅಣ್ಣ ಬಿದ್ದಾದ್ಮೇಲಿಂದ ನನ್ನನ್ನೇ ನೋಡ್ತಾವ್ರೆ. ಪಾಪಚ್ಚೆ ಹುಡುಗಿ ಬಿದ್ಬಿಡ್ತಲ್ಲ ನನ್ನಿಂದ ಅಂತ. ಆಮೇಲೆ ಬಿದ್ಬಿಟ್ಟು ಎದ್ಬಿಟ್ಟು ಯಾರು ನೋಡಿಲ್ಲ ತಾನೇ ಅಂತ ಇದ್ದೀನಿ. ಚೆನ್ನಾಗಿತ್ತು. ನೋಡಿ, ಯಾರು ನೋಡಿಲ್ಲ ಅಂದ್ಬಿಟ್ಟು ಯೂಟ್ಯೂಬ್ಗೆಲ್ಲ ಸ್ಪ್ರೆಡ್ ಮಾಡ್ತವ್ರೆ. ಇದು ಇಂಥವ್ರು ಬೇಕು ನಮ್ಮ ದೇಶಕ್ಕೆ. ಸಿಗ್ತಾರೆ ಬಟ್ ನೀವು ಯಾರು ನೋಡಿಲ್ಲ ಅಲ್ವಾ, ನನಗೆ ಹೇಳ್ತಾ ಇರೋದಲ್ವಾ ಅಷ್ಟೇ. ಸರಿಯಾಗಿ ಬಿದ್ದೆ ಗಾಯ್ಸ್. ಒಬ್ರು ಮುಸ್ಲಿಂ ಆಂಟಿ ಕೂತಿದ್ರು, ಅವ್ರು ನನ್ನನ್ನೇ ಎತ್ತಿದ್ರು ಮೇಲೆ. ನಾನು ಕೈ ಕೊಡ್ತಾ ಇದ್ದೀನಿ, ಎತ್ತಿ ಯಾರಾದ್ರು ನನ್ನನ್ನು ಅಂತ. ನಂಗೆ ಎದೊಳಕ್ಕೂ ಆಯ್ತಾ ಇಲ್ಲ ಗೊತ್ತಾ, ಹಂಗೆ ಬಿದ್ದೆ. ಕೈಗೆ ಸ್ವಲ್ಪ ಏಟಾಯ್ತು. ಇವಳು ಮುಳೆಗಿಲ್ಲ ಮುರಿದಾಗೈತೆ ನೋಡಿ ಅಂತವಳೆ. ಆ ರೇಂಜಿಗೆ ಬಿದ್ದೆ ಅಲ್ವಾ? ಹೌದು. ಶಟ್ ಅಪ್, ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಅದನ್ನು ಆಫ್ ಮಾಡು. ಓಕೆ, ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹರಕೆಯನ್ನು ಸಲ್ಲಿಸಿ ಮೆಟ್ಲಿಳ್ಕೊಂಡು ಬಂದು ಆಮೇಲೆ ಪಾನಿಪುರಿ ಮಸಾಲೆ ಪುರಿ ತಿಂದು ಅಲ್ಲಿ ನಾನು ಬಿದ್ದು ಎದ್ದು ಮತ್ತೆ ಇದೇನೋ ಫಾಲೂದ ತಿನ್ಕೊಂಡು ಬಂದು ಮನೆಗೆ ತಲುಪಿದ್ದೀವಿ. ಇವಾಗ ವ್ಲಾಗನ್ನು ಎಂಡ್ ಮಾಡುವಂತಹ ಸಮಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ತಿಂತೀಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್. ಈ ಸಲ ನಮ್ಮ ವ್ಲಾಗಲ್ಲಿ ಹೈಲೈಟ್ ಯಾರಪ್ಪ ಅಂದರೆ ತನುಶ್ರೀ ಮೊದಲು ಬರ್ಬೇಕೊಳ್ಳು. ನಾನೆಲ್ಲೋದ್ರೂ ಬತ್ಯಾ ತನು? ಬರಲ್ಲ, ಬರೋಣ. ಬದಿಕಂಡೆ. ಓಕೆ, ಬಾಯ್. ಸಾಂಗ್ ಆಡ್ತಾಳೆ ನೋಡಿ, ನೀನೆಲ್ಲೋ ನಾನಲ್ಲೇ ಅಂತ.